ದುರ್ಗಾ ಎಲ್ಲಿ ಹೋದ್ಲು? ಎಷ್ಟೊಂದು ಟೈಮ್ ಆಗೋಯ್ತಲ್ಲ. ಈ ಹೆಣ್ಮಕ್ಳೇ ಹಿಂಗೆ, ಸೀರೆ ಉಡೋದಕ್ಕೆ ಎಷ್ಟು ಟೈಮ್ ಬೇಕು ಅಂತಂದ್ರೆ ಆ ಟೈಮ್ ಏನಾದರೂ ನಮ್ಮ ಕೊಟ್ಬಿಟ್ರೆ ಅವ್ರು ಚಂದ್ರನ ಮೇಲೆ ಹೋಗಿ ಟೀ ಕುಡ್ಕೊಂಡು ವಾಪಸ್ ಬಂದ್ಬಿಡ್ತಾರೆ. ಇವು ಸೀರೆ ಉಟ್ಕೊಂಡ್ ಬರೋಷ್ಟೊತ್ತಿಗೆ ಆ ಫ್ಯಾಷನ್ನೇ ಔಟ್ ಆಫ್ ಫ್ಯಾಷನ್ ಆಗೋಗಿರುತ್ತೆ. ಶರತ್, ಕಮೋನ್, ಯಾಕೆ ಇಷ್ಟೊಂದು ಸ್ಟ್ರೆಸ್ ತೊಗೊತಾ ಇದೆಯಾ? ಕಾಮ್ ಡೌನ್ ಶರತ್, ಏನೂ ಆಗಿಲ್ಲ. ಬರೀ ಜಸ್ಟ್ ಇದು ಡಿನ್ನರ್ ಅಷ್ಟೇ, ಯಾಕೆ ಇಷ್ಟು ಟೆನ್ಷನ್ನು? ರಿಲ್ಯಾಕ್ಸ್. ವಾವ್, ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಅಷ್ಟು ಟೈಮ್ ಬೇಡವಾ? ಅಪ್ಸರೆ ಥರ ಕಾಣ್ತಾ ಇದ್ದಾಳೆ. ಈ ಸೀರೆ ಅವಳಿಗೆ ಹೇಳಿ ಮಾಡಿಸಂಗಿದೆ. ದುರ್ಗಾ, ಬಾ ಕೂತ್ಕೋ. ದುರ್ಗಾ, ನೀನು ತುಂಬ ಚೆನ್ನಾಗಿ, ಐ ಮೀನ್ ಈ ಸೀರೆ ನಿನಗೆ ತುಂಬ ಒಪ್ಪುತ್ತೆ. ಥ್ಯಾಂಕ್ಸ್ ಬಾಸು, ನೀವು ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ಥ್ಯಾಂಕ್ಸ್ ಬಾಸು. ಇಷ್ಟೊಂದು ಲೈಟ್ಸ್ ಇದೆ, ಈ ಮೇಣದ ಬತ್ತಿ ಯಾಕೆ ಹಚ್ಚಿದ್ದಾರೆ? ದುರ್ಗಾ, ಇದನ್ನ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಹೇಳ್ತಾರೆ. ಇವಾಗಿದೆ ಟ್ರೆಂಡು. ಇಲ್ಲಿ ಈ ಮೈಲ್ಡ್ ಲೈಟ್, ಐ ಮೀನ್ ಮಂದವಾದ ಲೈಟಲ್ಲಿ ಶಾಂತವಾಗಿ ಕೂತ್ಕೊಂಡು ಮಾತಾಡ್ತಾ ತಿಂತಾ ಇದ್ರೆ ಒಂದು ಮೂಡ್ ಕ್ರಿಯೇಟ್ ಆಗುತ್ತೆ. ಬಾಸು, ನಮ್ಮ ಹಳ್ಳಿ ಕಡೆ ಕರೆಂಟ್ ಹೋದಾಗ ಮೇಣದ ಬತ್ತಿ ಹಚ್ಚಿ ಊಟ ಮಾಡ್ತಾ ಇದ್ವಿ. ಅದೇ ಈ ಸಿಟಿ ಜನ ಅದಕ್ಕೇನೋ ಒಂದು ಹೊಸ ಹೆಸರಿಟ್ಬಿಟ್ಟು, ನೀವು ಇವಾಗ ಅದೇನೋ ಅಂದ್ರಲ್ಲ ಟ್ರೆಂಡು, ಆ ಥರ ಕರಿತಿದ್ದೀರ. ನೀವೇನೇ ಹೇಳಿ ಬಾಸು, ನಮ್ಮ ಹಳ್ಳಿ ಜನ ಯಾವತ್ತೋ ಮಾಡಿಬಿಟ್ಟಿದ್ನ ಸಿಟಿ ಜನ ನಮ್ದು ಅಂತ ಬಿಲ್ಡಪ್ ಕೊಟ್ಕೋತೀರ. ಅದೆಲ್ಲ ಬಿಡು. ದುರ್ಗಾ, ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿದೆ? ಇಷ್ಟ ಆಯ್ತಾ? ಚೆನ್ನಾಗಿದೆ ಬಾಸು.